ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಇವತ್ತು ನಾವು ಬೇರ್ ಫುಟ್ ವಾಕ್ ಹೋಗ್ತಾ ಇದ್ದೀವಿ ಸಿಂಗಾಪುರಲ್ಲಿ. ನಾವಿರೋದು 10th ಫ್ಲೋರಲ್ಲಿ. ಇಲ್ಲೆಲ್ಲ ಗ್ರೌಂಡ್ ಫ್ಲೋರ್ ಅಂತ ಕಾನ್ಸೆಪ್ಟ್ ಇರಲ್ಲ ನೋಡಿ ಸಿಂಗಾಪುರಲ್ಲಿ. ಫಸ್ಟ್ ಫ್ಲೋರ್ ಬಂತು. ಫಸ್ಟ್ ಫ್ಲೋರ್ ಅಂದರೆ ಇದು ಗ್ರೌಂಡ್ ಫ್ಲೋರ್ ಆ್ಯಕ್ಚುಲಿ. ನೋಡಿ ಎಷ್ಟು ನೀಟ್ ಇರುತ್ತೆ ಮನೆ ಹೊರಗಡೆ ಎಲ್ಲ. ಇದು ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ಇದು ನಮ್ಮ ಕೆಳಗಡೆ ಮನೆ ಕೆಳಗಡೆ ಈ ಥರ ಪೂಲು, ಆಮೇಲೆ ಅಲ್ಲಿ ಕಾಣ್ತಾ ಇರೋದು ಜಿಮ್ಮು. ನೋಡಿ ಎಷ್ಟು ಏಜ್ ಆದವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಸಖತ್ ಬಿಸಿಲಿದೆ. ನಾವು ಆ್ಯಕ್ಚುಲಿ ಸಿಂಗಾಪುರ್ ಬಂದು ಆಲ್ಮೋಸ್ಟ್ 2.5 years ಆಯಿತು. ಇವತ್ತುವರೆಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗೇ ಮಾಡಿಲ್ಲ, ಗೊತ್ತಾ? ಮಾಡಿರ್ತೀವಿ ಆದರೆ ಅಪ್ಲೋಡ್ ಮಾಡಿರಲ್ಲ. ಅದಕ್ಕೆ ನಾನೇನು ಅನ್ಕೊತಾ ಇದ್ದೀನಿ ಅಂದರೆ 2025 ಹೇಗಿದ್ರು ಸ್ಟಾರ್ಟ್ ಆಗ್ತಿದೆ. ಸೊ Jan 1st ಹೊಸ ವಿಡಿಯೋ ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ವಾಟ್ ಡು ಯು ಸೇ? ಸ್ವಲ್ಪ ಸೈಡ್ ಕೊಟ್ಟರೆ ಅವರು ಸೈಕಲರ್ ಹೋಗ್ತಾರೆ. ಇಲ್ಲಿ ನೋಡಿ ನಾಯಿಗಳಿಗೆಲ್ಲ ಅದು ಮುಂದ್ಗಡೆ ಹೆಂಗೆ ಹಾಕಿದ್ದಾರೆ. ಯಾಕೆ ಬೇರ್ ಫುಟ್ ವಾಕ್ ಅನಿಲ್? ಓಕೆ, ನಾವು ಆಲ್ಮೋಸ್ಟ್ ಸಿಂಗಾಪುರ್ ಬಂದಾಗಿಂದ ನಾವು ಬೇರ್ ಫುಟ್ ವಾಕ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಎಷ್ಟು ನೀಟ್ ಇರುತ್ತೆ ಅಂದರೆ ರೋಡ್ ನೋಡಿ. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಪ್ಲೆಸೆಂಟ್ ಆಗಿದೆ. ಮನೆ ನೋಡಿ ಹೆಂಗಿದೆ ಇದು, ಎಷ್ಟು ಸ್ಪೇಷಿಯಸ್ ಇದೆ. ಬಾ ಸಖತ್ತಾಗಿದೆ ಕಾರು. ಇವ್ರೇನ ನಾನು ವಿಡಿಯೋ ಹೆಂಗೆ ಮಾಡೋದು ನೋಡಿ ಆಮೇಲೆ ಚೆನ್ನಾಗಿದೆಲ್ಲ ಇದು. ಕ್ರೇಜಿ ಇದೆ ಕಾರು. ಸಾಂಟಾ ಇಲ್ಲಿಂದ ಕ್ರಿಸ್ಮಸ್ಗೆ ಮಾಡಿದ್ದಾರೆ ಎಲ್ಲ ಇಲ್ಲಿ ಅನ್ಸುತ್ತೆ. ಆ್ಯಕ್ಚುಲಿ ಎವ್ರಿ ಡೇ ರೊಟೀನ್ ಇದು ನಮ್ಮದು. ಎವ್ರಿ ಡೇ ಬೇರ್ ಫುಟ್ ವಾಕ್ ಅಟ್ಲೀಸ್ಟ್ ಮಿನಿಮಮ್ 20 minutes ಆದರೂ ಮಾಡ್ತೀವಿ.
ಬೇರ್ ಫುಟ್ ವಾಕ್ ಕಾನ್ಸೆಪ್ಟ್ ಎಲ್ಲಿಂದ ಗೊತ್ತಾಯ್ತು ನಿನಗೆ? ಬ್ಯಾಂಗ್ಳೂರಲ್ಲಿ ಮ್ಯಾರಥಾನ್ ಹೋಗ್ತಾ ಇದ್ರಲ್ಲ, 2016 or 17 ಅಲ್ಲಿ ಕಾಲೇಜಿಂದ ಇಲ್ಲ ಹೊರಗಡೆಯಿಂದ ಎಲ್ಲ ಮ್ಯಾರಥಾನ್ ಅದು ಇದು ಕಂಡಕ್ಟ್ ಮಾಡಿದಾಗ ಒಬ್ರು ಸುನಿಲ್ ಅಂತ ಹೇಳಿ ಅಂತ ಇದ್ರು. ಸುನಿಲ್ ಅಂತ ನಾವೆಲ್ಲರೂ ಒಳ್ಳೊಳ್ಳೆ ಶೂ, ಕಾಸ್ಟ್ಲಿ ಶೂ ಎಲ್ಲ ಹಾಕೊಂಡು ಹೋಗ್ತಾ ಇದ್ರು. ಅವರು ಬೇರ್ ಫುಟಲ್ಲಿ ಬರ್ತಾ ಇದ್ರು. ಸೊ ಅವಾಗ ನನಗೆ ಫಸ್ಟ್ ಗೊತ್ತಾಗಿದ್ದು ಓಕೆ ಅವ್ರ ಇಂಪಾರ್ಟೆನ್ಸ್ ತಿಳಿಸಿದ್ರು. ನಾವು ಜಸ್ಟ್ ವಾಕ್ ಮಾಡ್ತೀವಿ, ಬಟ್ ಅವ್ರು ಬೇರ್ ಫುಟಲ್ಲಿ ರನ್ ಮಾಡ್ತಾರೆ. ಏನಾಗುತ್ತೆ ಬೆಂಗಳೂರಲ್ಲಿ ವಾಕ್ ಮಾಡೋದೇ ಕಷ್ಟ ಅಂದರೆ ರನ್ ಮಾಡ್ತಿದ್ರು ಅವರು. ಅವಾಗಿಂದ ನಮಗೆ ಓಕೆ ಚೆನ್ನಾಗಲ್ಲ ಅದು ಅಂತ ಅಂದ್ಕೊಂಡು ನಾವು ಅಟ್ಲೀಸ್ಟ್ ರನ್ ಮಾಡೋಕ್ಕಾಗಿಲ್ಲ ಆದರೂ ಬೇರ್ ಫುಟ್ ವಾಕ್ ಆದರೂ ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಇಟ್ಸ್ ಗುಡ್. ಸಖತ್ ಬಿಸಿಲು. ಹಿಂಗೆ ವಾಕ್ ಬಂದಾಗ ಈವ್ನಿಂಗ್ ಏನಾರ ಬಂದರೆ ನನಗೆ ಈ ಪಿಜ್ಜಾ ಹಟ್ ನೋಡ್ದಂಗೆಲ್ಲ ಪಿಜ್ಜಾ ಬೇಕು, ಪಿಜ್ಜಾ ವಾಕ್ ಮಾಡಿರ್ತೀವಿ ಮತ್ತೆ ಪಿಜ್ಜಾ ಯಾಕೆ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಇಲ್ಲಿ ಸಿಂಗಾಪುರಲ್ಲಿ ಒಂದೇನಂದರೆ ಎಷ್ಟು ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಎಲ್ಲರಲ್ಲ. ನಾವು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಓಕೆ ನಾವು ವಾಕ್ ಎಲ್ಲ ಹೋಗ್ತಾ ಇದ್ವಿ, ಅಂದರೆ ಅಷ್ಟು ತಲೆ ಕೆಡಿಸ್ತಾ ಇರಲಿಲ್ಲ ವಾಕಿಗೆ ಅಲ್ಲ. ವಾಕ್ ಹೋಗ್ಬೇಕು ಇಲ್ಲ ಇಷ್ಟು ಹೆಲ್ತಿ ಫುಡ್ ತಿನ್ನಬೇಕು ಅಂತ ಗೊತ್ತಾಗಿದ್ದೆ ಇವರೆಲ್ಲ ನೋಡಿ. ಸಿಂಗಾಪುರಲ್ಲಿ ಮೇಯ್ನ್ ಏನು ಗೊತ್ತಾ, ನಾವೀಗ ಆ ಕಡೆ ಹೋಗ್ಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿ ಪ್ರೆಸ್ ಮಾಡೋದಿರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಆವಾಗ ಅಲ್ಲಿ ಗ್ರೀನ್ ಬಂದರೆ ಮಾತ್ರ ನಾವು ಕ್ರಾಸ್ ಮಾಡ್ಬೋದು. ಟ್ರಾಫಿಕ್ ರೂಲ್ಸ್ ತುಂಬ ಇರುತ್ತೆ. ಕೊಡ್ಸು ಮೈಕ್ ಇದೆಯಾ ಮನೇಲಿ? ಮಾಡ್ತೀನಿ. ನಾ 1 ಮಂತಲ್ಲಿ ಎಲ್ಲ ಕವರ್ ಮಾಡ್ಬೇಕು ನಾನು ಸಿಂಗಾಪುರಿಗ. ಬಂದು 2.5 years ನಾನು ವೇಸ್ಟ್ ಮಾಡಿಬಿಟ್ಟೆ, ಏನೂ ಮಾಡಿಲ್ಲ. ಮಾಡೋಣ ಅನ್ಕೊತೀನಿ, ಏನೋ ಒಂದು ರೀಸನಲ್ಲಿ ಹಿಂದೆ ಹೋಗ್ತಾ ಇದ್ದೆ. ಲೇಜಿ ಆಗಿಬಿಟ್ಟಿದ್ದೆ ಇಷ್ಟು ದಿನ ನಾನು. ಇವಾಗ ಸ್ವಲ್ಪ 2025 ಜೋಶ್ ಸ್ಟಾರ್ಟ್ ಆಗ್ತಾ ಇದೆ. 2025 ಬರ್ತಾ ಇದೆ ಅಂತೇಳಿ ನಾನೇನು ಮಾಡ್ತಾ ಇಲ್ಲ. ಒಂದು 3-4 days ಆಯಿತು ನಾನು ಸ್ಟಾರ್ಟ್ ಮಾಡಿ. ಇದು ಒಂದು ಮಾರ್ಕೆಟ್ ಪ್ಲೇಸು. ಆಲ್ಮೋಸ್ಟ್ ಎಲ್ಲ ಮನೆಗೆ ಹತ್ರ ಇರೋದು ಒಂದು 2 kilometers ಒಳಗಡೆ ಎಲ್ಲ ಕಡೆ ಒಂದು ಮಾರ್ಕೆಟ್ ಪ್ಲೇಸ್ ಇರುತ್ತೆ. ವಿತಿನ್ 1 kilometer ಅಲ್ಲ, ವಿತಿನ್ 1 kilometer ಎಲ್ಲ ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಈ ಥರ ಒಂದು ಮಾರ್ಕೆಟ್ ಪ್ಲೇಸ್ ಅನ್ನೋದು ಇರುತ್ತೆ. ಇದು ನಮ್ಮ ರೆಗ್ಯುಲರ್ ಅಡ್ಡ. ಏನೇ ಬೇಕಂದ್ರೂ ನಾವು ಇಲ್ಲೇ ಆಲ್ಮೋಸ್ಟ್ ಬರೋದು. ಅದೇ ನೋಡಿ, ಈ ತಾತ ಹೆಲ್ಪ್ ಮಾಡ್ತಾ ಇದ್ದಾರೆ ಟ್ಯಾಕ್ಸಿಯಲ್ಲಿ. ಇದು ಫುಡ್ ಕೋರ್ಟ್. ಈ ಖಾಲಿ ಇದೆ, ಬೆಳಗ್ಗೆ ಬಂದಿದ್ದೀವಿ. ಇದೆಲ್ಲ ಫುಡ್ ಕೋರ್ಟ್, ಚೆನ್ನಾಗಿರುತ್ತೆ ಫುಡ್ ಇಲ್ಲಿ. ಇದು ಜೈಂಟ್ ಅಂತ ಸೂಪರ್ ಮಾರ್ಕೆಟ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ.
ಈ ಥರ ಇಲ್ಲಿ ಕವರ್ ಹಾಕಿರ್ತಾರೆ. ಎಷ್ಟು ಫ್ರೆಶ್ ಇರುತ್ತೆ ಎಲ್ಲ. ನೋಡಿ ಇದು 5 for 2.95. ಸೊ ಆ್ಯಕ್ಚುಲಿ ಯಾಕೆ ಪ್ರಮೋಷನ್ ಇಟ್ಟಿದ್ದಾರೆ ಅಂದರೆ, ನನ್ನ ಪ್ರಕಾರ ಚೈನೀಸ್ ನ್ಯೂ ಇಯರ್ ಬರ್ತಿದೆ. ಇಲ್ಲಿ ಚೈನೀಸ್ ನ್ಯೂ ಇಯರ್ಗೆ ಈ ಥರ ಆರೆಂಜಸ್ ಕೊಡ್ತಾರೆ, ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೋಡಿ ಇದು ಲೈಮ್, ಎಷ್ಟು ದಪ್ಪ ಇದೆ ನಿಂಬೆಹಣ್ಣು. ಇದು ಯಾವ ಫ್ರೂಟೋ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಇದು ಅವಕಾಡೋ, ಡ್ರ್ಯಾಗನ್ ಫ್ರೂಟ್, ಜಾಮೂನು ನೋಡಿ ಎಷ್ಟು ಸಖತ್ತಾಗಿದೆ, ದೊಡ್ಡದಾಗಿ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಮ್ಯಾಂಗೋಸ್, ಬನಾನಾಸ್, ಹೀರೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿರ್ತದೆ ವೆಜಿಟೇಬಲ್ಸ್. ರ್ಯಾಡಿಶ್ ಎಷ್ಟು ದೊಡ್ಡದಿದೆ ನೋಡಿ. ಟೈಗರ್ ಫಿಶ್, ಸಾರಿ ಟೈಗರ್ ಪ್ರಾನ್ಸ್, ಫಿಶ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಡ್ರೈ ಮೆಣಸಿನ್ಕಾಯಿ, ಇದೆಲ್ಲ ಚೈನೀಸ್ ನ್ಯೂ ಇಯರ್ ಬರ್ತಿದಲ್ಲ, ಅದಕ್ಕೆ ಪ್ರಮೋಷನ್ ನಡೀತಾ ಇದೆ. ಹಾಂ ಅದೇ, ಹಾಂ ಒಣ ಮೆಣಸಿನ್ಕಾಯಿ, ನಾನು ರೆಡ್ ಮೆಣಸಿನ್ಕಾಯಿ ಅಂತಂದೆ. ನನಗದು ಇದು ಫೈನಲ್ ಬಂದಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. A to Z ಸಿಗ್ತದೆ ಜೈಂತಲ್ಲಿ ಆಲ್ಮೋಸ್ಟ್. ಅಂದರೆ ನಮ್ಮ ಫುಡ್ಡು ಸ್ವಲ್ಪ ಕಮ್ಮಿನೇ ಸಿಗುತ್ತೆ. ಮೀಟ್ ಎಲ್ಲ ಇಲ್ಲಿ ಸಿಗುತ್ತೆ, ಫಿಶ್ ಎಲ್ಲ. ಬಾ ಸಖತ್ತಾಗಿದೆ ಬೈಕ್. ಸಿಂಗಾಪುರಲ್ಲಿ ಒಂದೇನಂದರೆ ಗಾರ್ಡನಿಂಗು ತುಂಬ ಸಖತ್ತಾಗಿ ಮಾಡ್ಕೊಳ್ತಾರೆ. ಗಾರ್ಡನಿಂಗ್ ಆಗಲಿ, ಆಮೇಲೆ ಪ್ರತಿಯೊಂದು ಮನೆಯಲ್ಲಿ ಗಿಡಗಳು ಬೆಳೆಸ್ಕೊತಾರೆ. ಇಂಡಿಪೆಂಡೆಂಟ್ ಹೌಸಸ್ ಅಂತೂ ಸಖತ್ ಫಿಲಿಮಿ ಆಗಿರ್ತಾವಲ್ಲ.
ನೋಡಿ ಮನೆ ಹೇಗಿದೆ. ಅದು ಎಷ್ಟು ಸ್ಪೇಷಿಯಸ್ ಇರ್ತೈತೆ ಮನೆ ಮುಂದೆ. ಇಂಡಿಪೆಂಡೆಂಟ್ ಹೌಸಸ್ಗೆ ಒಂದೇನು ಕಾನ್ಸೆಪ್ಟ್ ಅಂದರೆ ಇಲ್ಲಿ ಪ್ರತಿಯೊಂದು ಮನೆ ಹೊರಗಡೆ ಡಸ್ಟ್ಬಿನ್ ಇಟ್ಟಿರ್ತಾರೆ. ಅಂದರೆ ನಾವು ಅಬ್ಸರ್ವ್ ಮಾಡಿರೋದು ನಮ್ಮ ಏರಿಯಾದಲ್ಲಿ, ಗೊತ್ತಿಲ್ಲ ಬೇರೆ ಏರಿಯಾದಲ್ಲಿ ಯಾವ ಥರ ಇದೆ ನಾವು ನೋಡಿಲ್ಲ. ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀನಿ. ಯಾ, ಅದು ನಮ್ಮ ಬಿಲ್ಡಿಂಗ್. ಅಯ್ಯೋ, ಈ ತಾತ ನಾಯಿ ಇಷ್ಟು ದೂರ ಇಟ್ಟಿದ್ದಾನೆ. ತಾತ ತಾತ ಇನ್ನ ಮುಂದೆ ಬಿಡ್ತಾನೆ ತಾತ. ತಾತ ನಾಯಿನ ಸ್ವಲ್ಪ ಹಿಂದೆ ತಗೊಳ್ಳಿ. ಓ ತಾತ, ಅರ್ಥ ಆಯ್ತಾ? ಅಯ್ಯೋ, ಐ ಆಮ್ ಸ್ಕೇರ್ಡ್ ಆಫ್ ಡಾಗ್ಸ್. ಥ್ಯಾಂಕ್ ಯು. ಸಖತ್ ಇದು ಕೇಳಿಸ್ತಾ ಇದೆ, ಬರ್ಡ್ ಹಮ್ಮಿಂಗ್. ನಮ್ಮ ಮನೆ ಹತ್ರನೇ ಇದು ಜಿಮ್ ಇದೆ. ಹಾಗೆ ಪಾರ್ಕ್ನೂ ಇದೆ. ಇದು ನಮ್ಮ ಮನೆ. ನೋಡಿ ಎಷ್ಟು ಏಜ್ ಆದವರು ಮಾಡ್ತಾ ಇದ್ದಾರೆ ಎಲ್ಲ. ಇದೇ ನಮಗೆ ಇನ್ಸ್ಪಿರೇಷನ್. ನೋಡಿ ಅಜ್ಜಿ. ಇದು ನಮ್ಮ ಮನೆ, ನಾವಿರೋ ಮನೆ. ಇದು ಎಂಟ್ರೆನ್ಸು. ಇಲ್ಲಿ ಕಾನ್ಸೆಪ್ಟ್ ನನಗೆ ಏನು ಇಷ್ಟ ಅಂದರೆ ಎಷ್ಟು ಸೆಕ್ಯೂರ್ ಆಗಿರುತ್ತೆ. ಇದು ಇಲ್ಲಿ ನಮ್ಮ ಮುಖ ತೋರಿಸಿ ಫೇಸ್ ಡಿಟೆಕ್ಟ್ ಆದಮೇಲೆ ಇದು ಗೇಟ್ ಓಪನ್ ಆಗುತ್ತೆ. ಆಕ್ಸೆಸ್ ಗ್ರಾಂಟೆಡ್ ಅಂತ ಬರುತ್ತೆ ನೋಡಿ. ಯಾ, ಸೊ ಡೋರ್ ಓಪನ್ ಆಗುತ್ತೆ. ಓಕೆ, ವಿ ಆರ್ ಬ್ಯಾಕ್ ಹೋಮ್. ನಾನು ಒಂದಿನ ಹೋಮ್ ಟೂರ್ ಮಾಡ್ತೀನಿ, ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮ ರೆಗ್ಯುಲರ್ ಅಡ್ಡ ಕುತ್ಕೊಳ್ಳೋ ಜಾಗ. ಈಗ ನಾವು ಅಲ್ಲಿ ಒಂದು ಸೆಕ್ಯೂರಿಟಿ ಚೆಕ್ ಆಯ್ತಲ್ವ ಮನೆಗೆ ಎಂಟ್ರೆನ್ಸ್ಗೆ. ಈಗ ಇನ್ನೂ ಒಂದು ಸೆಕ್ಯೂರಿಟಿ ಚೆಕ್ ಕೂಡ ಇರುತ್ತೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಬಂದ್ಬಿಟ್ಟು ಕಂಪ್ಲೀಟ್ ಕಾಂಡೋಗೆ ಈ ಬ್ಲಾಕಿಗೆ. ನಮ್ಮದು ಬ್ಲಾಕ್ ಬಂದ್ಬಿಟ್ಟು 86 ಬ್ಲಾಕ್. ಹಾಂ, ಸೊ ಇಲ್ಲಿನೂ ಅಷ್ಟೇ ನಮ್ಮ ಮುಖ ತೋರಿಸಿದ್ರೆ ಆಕ್ಸೆಸ್ ಗ್ರಾಂಟೆಡ್ ಅಂತ ಬರುತ್ತೆ. ಆಗ ಗೇಟ್ ಓಪನ್ ಆಗೋದು. ಎರಡು ಲಿಫ್ಟ್ ಇರುತ್ತೆ. ಅದರಿಂದ ಇದು ಅದಾದ್ರೂ ಒಂದರಲ್ಲಿ ಇರುತ್ತೆ ನಮ್ಮ ಫ್ಲೋರಲ್ಲಿ. ನಮ್ಮ ಫ್ಲೋರ್ ಬಂದ್ಬಿಟ್ಟು 10th ಫ್ಲೋರ್. Going up. 10th ಫ್ಲೋರಲ್ಲಿ 15th ಯೂನಿಟ್. ಓಕೆ, ಇದು ನಮ್ಮ ಮನೆ. ನಾಕ್ ನಾಕ್. ಇಲ್ಲೆಲ್ಲ 14 ಡೋರ್ ಓಪನೇ ಇರುತ್ತೆ.